ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಲ್ಡಿಂಗ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 30x40 ಈ ಒಂದು ಹೌಸ್ ಪ್ಲಾನ್ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇದು ಬಂದು ನಮಗೆ 30. ಓಕೆ, ಸೊ ಈ ಡೈಮೆನ್ಷನ್ ಬಂದು ನಮಗೆ 40. ಓಕೆ ಸ್ನೇಹಿತರೆ, ಹಾಗಾದರೆ ಈ ಒಂದು ಪ್ಲ್ಯಾನಲ್ಲಿ ನಾವು ಏನೇನು ಪ್ರೊವೈಡ್ ಮಾಡಿದ್ದೀವಿ ಅಂತ ನೋಡ್ತಾ ಹೋಗೋಣ. ನೋಡಿ, ಇದು ಬಂದು ನಿಮಗೆ ಎಂಟ್ರೆನ್ಸು. ಸೊ ಇಲ್ಲಿ ಬಂದು ನಮಗೆ ಒಂದು ಚಿಕ್ಕ ಸ್ಪೇಸ್ ಸಿಗುತ್ತೆ. ಸೊ ಅದಾದ ನಂತರ ಇದು ಬಂದು ನಮಗೆ ಸಿಟ್ಔಟ್. ಓಕೆ, ನೋಡಿ, ಇದು ಬಂದು ನಮಗೆ ಸಿಟ್ಔಟ್. ಅದಾದ ನಂತರ ಇದು ನಮಗೆ ಲಿವಿಂಗ್ ಏರಿಯಾ. ಓಕೆ, ಇದು ಬಂದು ನಮಗೆ ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾದ ನಂತರ ಈ ಒಂದು ಸ್ಪೇಸ್ ಏನಿದೆ ಇದನ್ನು ನಾವು ಡೈನಿಂಗ್ ಅಂತ ಅನ್ಕೊಳ್ಳೋಣ. ಓಕೆ, ಇದು ಬಂದು ನಮಗೆ ಡೈನಿಂಗ್ ಏರಿಯಾ. ಸೊ ಈ ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟರೆ ನೋಡಿ, ಇದು ಬಂದು ನಮಗೆ ಕಿಚನ್. ಓಕೆ, ಇದು ಬಂದು ನಮಗೆ ಕಿಚನ್. ಅದಾದ ನಂತರ ಇದು ಬಂದು ನಮಗೆ ವಾಷಿಂಗ್ ಏರಿಯಾ. ಓಕೆ, ನೋಡಿ, ಇದು ಬಂದು ವಾಷಿಂಗ್ ಏರಿಯಾ. ಸೊ ಫಸ್ಟ್ ಒನ್, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದಕ್ಕೆ ಅಟ್ಯಾಚ್ ಆಗಿ ನಾವಿಲ್ಲಿ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿಂದ ಬಂದರೆ ಸೊ ಇದು ನಮಗೆ ಸ್ಟೇರ್ ಕೇಸು. ಸೊ ಇಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಹಾಲ್ನ ಥರ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದನ್ನು ಹಾಲ್ ಅನ್ಕೊಳ್ಳೋಣ. ಓಕೆ, ಸೊ ಇದು ಬಂದು ನಮಗೆ ಹಾಲ್ ಏರಿಯಾ. ಸೊ ಅದಾದ ನಂತರ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದಾದ ನಂತರ ಈ ಒಂದು ಬೆಡ್ರೂಮ್ಗೆ ಟಾಯ್ಲೆಟ್ ಇಲ್ಲಿದೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ. ಸೊ 30x40 ಈ ಒಂದು ಪ್ಲ್ಯಾನ್ನ ಕೆಲವೊಂದಿಷ್ಟು ಡೀಟೇಲ್ಗಳನ್ನ ನೀವು ಇವಾಗ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇವಾಗ ಇವುಗಳ ಡೈಮೆನ್ಷನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಈ ಪಾರ್ಕಿಂಗ್ ಏರಿಯಾ ಏನಿದೆ ಇದರ ಒಂದು ಡೈಮೆನ್ಷನ್ ಬಂತು ನೋಡಿ 4 feet 6 inches. ಓಕೆ, 4 feet 6 inches ನಮಗೆ ವಿಡ್ತಲ್ಲಿ ಬಂದರೆ 14 feet 3 inches. 14 feet 3 inches ನಮಗೆ ಲೆಂತಲ್ಲಿ ಬರುತ್ತೆ. ಸೊ ಅದೇ ರೀತಿ ಸೊ ಈ ಒಂದು ಸಿಟ್ಔಟ್ ಕೂಡ ಸೇಮ್ ಡೈಮೆನ್ಷನ್ ಇದೆ ಸ್ನೇಹಿತರೆ. ಸೊ 4 feet 6 inches ಜೊತೆಗೆ 14 feet 3 inches. ಓಕೆ, ಈ ಸಿಟ್ಔಟ್ ನಂತರ ನಮಗೆ ಬರೋದು ಲಿವಿಂಗ್ ಏರಿಯಾ. ನೋಡಿ, ಲಿವಿಂಗ್ ಏರಿಯಾದ ಡೈಮೆನ್ಷನ್ ಬಂದು 9 feet by 13 feet 6 inches. 9 feet ಬಂದು ನಮಗೆ ಈ ಡೈರೆಕ್ಷನ್ ಸಿಗುತ್ತೆ. ಓಕೆ, 9 feet ಈ ಡೈರೆಕ್ಷನಲ್ಲಿ ಬಂದರೆ ನಮಗೆ ಲೆಂತಲ್ಲಿ ನಮಗೆ 13 feet 6 inches. 13 feet 6 inches. ಓಕೆ, ಇದಾದ ನಂತರ ನೆಕ್ಸ್ಟ್ ಒಂದು ಬರೋದು ನಮಗೆ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದ ಒಂದು ಡೈಮೆನ್ಷನ್ ಕೂಡ ನೋಡಿ, ಇದು ಬಂದು ನಮಗೆ 8 feet. ಓಕೆ, 8 feet ಬಂದರೆ ಲೆಂತಲ್ಲಿ 13 feet 6 inches. ಸೊ ಅಲ್ಲಿಗೆ ನಾವು ಲಿವಿಂಗ್ ಏರಿಯಾ ಆಯಿತು, ಡೈನಿಂಗ್ ಏರಿಯಾ ಆಯಿತು. ಇವಾಗ ನೆಕ್ಸ್ಟು ಕಿಚನ್ಗೆ ಹೋಗೋಣ. ಕಿಚನ್ನ ವಿಡ್ತ್ ಬಂದು 8 feet, ಲೆಂತ್ ಬಂದು 13 feet 6 inches. ಓಕೆ, ಲೆಂತ್ ಏನಿದೆ ಅದನ್ನು ಸೇಮ್ ಕೊಟ್ಟಿದ್ದೀವಿ. ಸೊ ಕಿಚನ್ಗೆ ಅಟ್ಯಾಚ್ ಆಗಿ ವಾಷಿಂಗ್ ಏರಿಯಾನ ಕೊಟ್ಟಿದ್ದೀವಿ. ಸೊ ವಾಷಿಂಗ್ ಏರಿಯಾದ ವಿಡ್ತ್ ಬಂದು ನಮಗೆ 6 feet ಇದೆ. 6 feet ವಿಡ್ತು. ಆಮೇಲೆ ಲೆಂತು ಸೇಮ್ ಬರುತ್ತೆ ಸ್ನೇಹಿತರೆ, 13 feet 6 inches. ಓಕೆ, ಸೊ ಇವಾಗ ಮಾಸ್ಟರ್ ಬೆಡ್ರೂಮ್. ಈ ಒಂದು ಮಾಸ್ಟರ್ ಬೆಡ್ರೂಮ್ನ ಒಂದು ಸೈಜಸ್ನ ನಾವು ನೋಡ್ತಾ ಹೋಗೋಣ. ವಿಡ್ತ್ ಬಂದು 9 feet. ಓಕೆ, ವಿಡ್ತ್ ಎಷ್ಟಿದೆ 9 feet. ಲೆಂತ್ ಬಂದು 14 feet 3 inches. ಓಕೆ, ಸೊ ಇದಾದ ನಂತರ ನಮಗೇನು ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಅದರ ಒಂದು ಡೈಮೆನ್ಷನ್ ನೋಡ್ತಾ ಇದ್ದರೆ 4/6 ಅಂದರೆ 6 feet ವಿಡ್ತಲ್ಲಿ ಬಂದರೆ 4 feet ಈ ಡೈರೆಕ್ಷನಲ್ಲಿ ಬರುತ್ತೆ. ಓಕೆ, ಅದೇ ರೀತಿ ಸೊ ಈ ಒಂದು ಟಾಯ್ಲೆಟ್ ಮತ್ತು ಬೆಡ್ರೂಮ್ನ ಡೈಮೆನ್ಷನ್ ನೋಡ್ತಾ ಹೋಗೋಣ. ಈ ಒಂದು ಬೆಡ್ರೂಮ್ನ ವಿಡ್ತ್ ಬಂದು 10 feet.
ಹಾಗೂ ಲೆಂತ್ ಬಂದು 14 ಫೀಟ್ 3 ಇಂಚಸ್ ನೋಡಿ. ಸೊ ಇದಕ್ಕೆ ಅಟ್ಯಾಚ್ ಆಗಿ ಇನ್ನು ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ 4/6. ಓಕೆ, ಈ ಒಂದು ಹಾಲ್ ಏರಿಯಾ ನೋಡಿ 12 ಫೀಟ್ 9 ಇಂಚಸ್. ಇಷ್ಟು ಇಲ್ಲಿ ಇಷ್ಟು ಡೈಮೆನ್ಷನಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಅದಾದ ನಂತರ ಇದೆಲ್ಲ ಬರೋದು ನಮಗೆ ವಿಂಡೋಗಳು ನೋಡಿ. ಇದು ವಿಂಡೋ, ಇಲ್ಲಿ ನಾವು ವೆಂಟಿಲೇಟರ್ನ ಪ್ರೊವೈಡ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಕೂಡ ನೀವು ಒಂದು ವೆಂಟಿಲೇಟರ್ನ ಪ್ರೊವೈಡ್ ಮಾಡಬೇಕು. ಸೊ ಇದೊಂದು ಬೆಡ್ರೂಮ್ ನೋಡಿ, ಇಲ್ಲಿ ಕೂಡ ವಿಂಡೋಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಸೊ ಸ್ನೇಹಿತರೆ ಇದು ಬಂದು ನಮಗೆ ಗೇಟ್ ಆಗಿರುತ್ತೆ. ಓಕೆ ಓಕೆ, ಅದಾದ ನಂತರ ಡೋರ್ಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಅದಾದ ನಂತರ ಕಾಲಮ್ ಮಾರ್ಕಿಂಗ್ ನೋಡಿ 1 2 3 4 5 6 7 8 9 10 11 12 ಟೋಟಲ್ ನಮಗೆ 12 ಕಾಲಮ್ಗಳು ಬರ್ತವೆ ಸ್ನೇಹಿತರೆ. ಕಾಲಮ್ ಬಂದು 12 ನಂಬರ್ಸ್. ಓಕೆ, ಸೊ ಸೈಜ್ ಬಂದು 9/12 9 ಇಂಚ್ ಬೈ 12 ಇಂಚ್ನ ಒಂದು ಕಾಲಮ್ನ ಯೂಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಪ್ಲ್ಯಾನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.